ಈ ದರ್ಶನ್ ಅನ್ನ ನಂಬಿಕೊಂಡು ಅನೇಕರು ಬಂದಿದ್ರು. ಆದ್ರೆ ತನ್ನನ್ನ ನಂಬಿ ಬಂದಂತವರಿಗೆ ಮೋಸ ಮಾಡಿದ್ದಾರೆ ಈ ದಾಸ. ಕೊಲೆ ಕೇಸ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಲಕ್ಷ ಲಕ್ಷ ಹಣ ಕೊಟ್ಟಿದ್ದಾರೆ. ತನ್ನ ಹೆಸರು ಬರಬಾರದು, ಕೊಲೆ ಆಗಿದೆ, ತನ್ನನ್ನ ನಂಬಿದಂತ ಅಭಿಮಾನಿಗಳು 8-10 ವರ್ಷದಿಂದ ಈ ಜೊತೆಗಿದ್ದಂತ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಮೋಸನೇ ಮಾಡಿರೋದು. ಸಿನಿಮಾದಲ್ಲಿ ನಟ, ನಿಜ ಜೀವನದಲ್ಲಿ ಖಳನಾಯಕ ಆಯ್ತ. ಬಾಸ್ ಅಂತ ನಂಬಿದ್ದಂತ ಅಭಿಮಾನಿಗಳಿಗೆ ಮೋಸ ಆಗಿದೆ. ಎಲ್ಲರನ್ನೂ ಕೂಡ ಈ ಕೇಸ್ನಲ್ಲಿ ನಟ ದರ್ಶನ್ ಸಿಲುಕಿಸ್ಬಿಟ್ಟ. ಜೈಲು ಸೇರಿ ಈಗ ಆರೋಪಿಗಳು ಒದ್ದಾಡ್ತಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯನ್ನ ಕೂಡ ಈಗ ದಾಖಲಿಸಿಕೊಳ್ಳಲಾಗಿದೆ. ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕೇಸನ್ನ ಗಮನಿಸಿದ್ರೆ ದರ್ಶನ್ ಬಚಾವ್ ಆಗೋದಿಕ್ಕೆ, ದರ್ಶನ್ ಹಾಗೂ ಪವಿತ್ರ ಇಬ್ರು ಕೂಡ ಬಚಾವ್ ಆಗೋದಿಕ್ಕೆ ಅಥವಾ ಪವಿತ್ರನನ್ನ ಕಾಪಾಡೋದಿಕ್ಕೆ ದರ್ಶನ್ ಯಾವ ರೀತಿಯಾಗೆಲ್ಲ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಚಾರ್ಜ್ ಶೀಟ್ನ ಕಾಪಿಯನ್ನ ಗಮನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಕೊಲೆ ಆದ ನಂತರದಲ್ಲಿ ಕೊಲೆ ಆಗಿದೆ ಅಂತ ಗೊತ್ತಾಗಿದೆ. ಆ ನಂತರದಲ್ಲಿ ನನ್ನ ಹೆಸರು ಬರಬಾರ್ದು, ಪವಿತ್ರ ಹೆಸರು ಬರಬಾರ್ದು ಅನ್ನುವಂಥ ಮಾತನ್ನ ಹೇಳಿ, ಆಯ್ತು ಬಾಸ್ ನಾವೇ ಅದನ್ನ ಡೀಲ್ ಮಾಡ್ತೀವಿ ಅನ್ನುವಂಥ ಮಾತನ್ನ ಆ ನಂತರ ಹೇಳ್ತಾರೆ ಪ್ರದೋಷ್ ಮತ್ತು ವಿನಯ್. ಅವರ ಕೈಗೆ ಒಪ್ಪಿಸಲಾಗುತ್ತೆ, ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ಸದ್ಯಕ್ಕೆ ಮನೇಲಿ 30 ಲಕ್ಷ ಇದೆ, ಆ 30 ಲಕ್ಷ ಕೊಟ್ಬಿಡ್ತೀನಿ ಅನ್ನುವಂಥ ಮಾತನ್ನ ಹೇಳಿ ಆ 30 ಲಕ್ಷ ಕೂಡ ಕೊಡ್ತಾರೆ. ಆ ನಂತರ ಮತ್ತಷ್ಟು ಡಿಮ್ಯಾಂಡನ್ನು ಕೂಡ ಇಡಲಾಗುತ್ತೆ, ಮತ್ತೆ 10 ಲಕ್ಷ ಬೇಕು ಅಂತ ಹೇಳ್ತಾರೆ. ಅದನ್ನು ಕೂಡ ಕೊಡೋದಕ್ಕೂ ಕೂಡ ಒಪ್ಪಂದಗಳು ಆಗಿರುತ್ತೆ, ಮಾತುಕತೆಗಳು ನಡೆದಿರುತ್ತೆ ಅನ್ನುವಂಥದ್ದನ್ನು ಚಾರ್ಜ್ ಶೀಟ್ನಲ್ಲಿ ಈಗಾಗಲೇ ಉಲ್ಲೇಖ ಮಾಡಲಾಗಿದೆ, ಅದನ್ನು ಹೇಳಲಾಗಿದೆ. ಒಂದು ರೀತಿಯಲ್ಲಿ ನೋಡೋದಾದ್ರೆ, ಇಡೀ ಕೇಸಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ತನ್ನದೇ ಅಭಿಮಾನಿಗಳಿಗೆ, ತನ್ನ ಸುತ್ತ ಓಡಾಡ್ತಾ ಇದ್ದಂಥವ್ರಿಗೆ, ಬಾಸ್ ಅಂತ ಹೇಳ್ತಾ ಇದ್ದವರಿಗೆ ಮೋಸ ಮಾಡಿದ್ದಾರೆ ಈ ದರ್ಶನ್.